ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಸಿಪಿ ಟಿಎಸ್ಪಿ ನಿಧಿ ದುರ್ಬಳಕೆ, ದಲಿತರ ಮೀಸಲು ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ, ಬಿಜೆಪಿ ಆರೋಪ. ಕಲಬುರಗಿಯಲ್ಲಿ ಪೊಲೀಸರ ಬೃಹತ್ ಕಾರ್ಯಾಚರಣೆ. ಬೈಕ್ ಕಳ್ಳರು, ಮನೆಗಳ್ಳರು, ಸುಲಿಗೆಕೋರರ ಬಂಧನ. 33 ಬೈಕ್ ಸೇರಿ 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಸ್ವತ್ತು ಜಪ್ತಿ. ನರಿಬೋಳ್ ಚಾಮ್ನೂರ್ ಸೇತುವೆ ಕಾಮಗಾರಿ ಸ್ಥಗಿತ, ಗ್ರಾಮಸ್ಥರಿಂದ ಪ್ರತಿಭಟನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ನೂತನ ಪದಾಧಿಕಾರಿಗಳು ಆಯ್ಕೆ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಮೀಸಲಾದ ಎಸ್ಸಿಪಿ ಮತ್ತು ಟಿಎಸ್ಪಿ ನಿಧಿಯನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ಎಂದು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಮೀಸಲಾದ ಎಸ್ಸಿಪಿ ಮತ್ತು ಟಿಎಸ್ಪಿ ನಿಧಿಯನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು, ರಾಜ್ಯ ಹಾಗೂ ಅಂತರರಾಜ್ಯ ವಿಚಾರಗಳ ಬಗ್ಗೆ ಮಾತನಾಡುವ ಸಚಿವ ಪ್ರಿಯಾಂಕ ಖರ್ಗೆ ಅವರು ತಮ್ಮದೇ ಸರ್ಕಾರದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣದ ದುರ್ಬಳಕೆಯ ಬಗ್ಗೆ ಮೌನ ವಹಿಸಿದ್ದಾರೆ ಎಂದು ಟೀಕಿಸಿದರು. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರಿಗೆ ಮೋಸ ಮಾಡುತ್ತಿದೆ. ದಲಿತರ ಅಭಿವೃದ್ಧಿಗೆ ಬಳಸಬೇಕಾದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷದ ದಲಿತ ಸಚಿವರು ಮತ್ತು ಶಾಸಕರು ಈ ವಿಷಯದಲ್ಲಿ ಧ್ವನಿ ಎತ್ತಬೇಕಾಗಿದೆ. ದಲಿತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಸುವ ಕೆಲಸವು ಸರಿಯಾಗಿ ನಡೆದಿಲ್ಲ. ಐರಾವತ ಯೋಜನೆಯಡಿ ವಾಹನ ವಿತರಣೆ ಕೂಡ ಆಗಿಲ್ಲ ಎಂದು ಬಿಜೆಪಿ ನಾಯಕರು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸುಮಾರು 38,859 ಕೋಟಿ ರೂಪಾಯಿ ದಲಿತರಿಗಾಗಿ ಮೀಸಲಾದ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿದೆ ಎಂದು ಅವರು ಆರೋಪಿಸಿದರು. ಮುಂದಿನ ರಾಜ್ಯ ಬಜೆಟ್ ಮಂಡನೆಗೂ ಮುನ್ನ ದಲಿತರಿಗಾಗಿ ಮೀಸಲಾದ ಹಣವನ್ನು ವಾಪಸ್ ನೀಡಬೇಕು, ಬಳಿಕವೇ ಬಜೆಟ್ ಮಂಡನೆ ಮಾಡಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದರು. ದಲಿತ ಸಮುದಾಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸ್ಪಷ್ಟವಾಗಿ ಮಾತನಾಡಬೇಕು ಎಂದು ಒತ್ತಾಯಿಸಿದರು. ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ.
ಇವತ್ತು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರುವಂಥ ಸುಮಾರು 38,859 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡಿದೆ. ಆದರೆ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ಪ್ರಿಯಾಂಕಾ ಖರ್ಗೆ ಅವರು ದೇಶ ಜಗತ್ತಿನ ಬಗ್ಗೆ ಮಾತಾಡ್ತೀರಿ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕರ್ನಾಟಕ ಸರ್ಕಾರ ಇವತ್ತು ದ್ರೋಹವನ್ನು ಬಗೆತಾ ಇದೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಒಂದು ಪಂಗಡಗಳು ವಾಸಿಸುವಂಥ ಒಂದು ಏರಿಯಾಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದೇ ರೂಪಾಯಿ ಬಳಸದೇನೆ ಸಂಪೂರ್ಣವಾಗಿ ಏನು ಸರ್ಕಾರ ತನ್ನ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏನು ಗ್ಯಾರಂಟಿಯನ್ನು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿತ್ತು, ಆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಯಾವುದೇ ದಲಿತ ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ, ಕಾಂಗ್ರೆಸ್ಸಿನ ದಲಿತ ಶಾಸಕರು ಸಚಿವರು ಇದ್ರ ಬಗ್ಗೆ ದನಿ ಎತ್ತದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ. ದಲಿತರು ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ, ಅರೆಮಾರಿ ಈ ರೀತಿಯ ನಿಗಮಗಳಿಗೆ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಲಿಲ್ಲ ಈ 3 ವರ್ಷದಲ್ಲಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಒಂದೇ ಒಂದು ಫಲಾನುಭವಿಗೆ ಬೋರ್ವೆಲ್ ಕೊರೆಸಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಐರಾವತ ವಾಹನ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯುವಕರಿಗೆ ವಾಹನವನ್ನು ಒದಗಿಸಿಕೊಟ್ಟು ಉದ್ಯೋಗವನ್ನು ಒದಗಿಸ್ಕೊಡ್ಬೇಕಾಗಿತ್ತು. ಇಲ್ಲಿಯವರೆಗೂ ಒಂದೇ ಒಂದು ಫಲಾನುಭವಿ ಆಯ್ಕೆಯನ್ನು ಕೂಡ ಮಾಡಲಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಭೂ ಒಡೆತನ ಸ್ಕೀಮ್ ಇರ್ಬೋದು, ವಸತಿ ಶಾಲೆಗಳು, ಹಾಸ್ಟೆಲ್ಗಳ ಕಟ್ಟಡ ಎಲ್ಲದರಲ್ಲೂ ಕಾಂಗ್ರೆಸ್ ಸರ್ಕಾರ ದಲಿತರನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು 2023-24ರಲ್ಲಿ 11,144 ಕೋಟಿ ಈ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2024-25ರಲ್ಲಿ 14,282 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ 2025-26ನೇ ಸಾಲಿನ ಯೋಜನೆಯಲ್ಲಿ 13,433 ಕೋಟಿ ರೂಪಾಯಿಗಳು ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟ ಹಣವನ್ನು ಇವರು ಅನ್ಯ ಕಾರ್ಯಗಳಿಗೆ ಬಳಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆಯನ್ನು ಮಾಡ್ತಾಯಿದೆ. ಅದ್ರ ಜೊತೆಗೆ ಈಗ ಮತ್ತೆ 2026-27ರ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅದರಲ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇವೆ, ನೀವು ಮೊದಲನೇ 3 ವರ್ಷ ಏನು ದಲಿತರಿಗೋಸ್ಕರ ಮೀಸಲಿಟ್ಟ ಹಣವನ್ನು 39,000 ಕೋಟಿ ಹಣವನ್ನು ವಾಪಸ್ಸು ದಲಿತರ ಕಲ್ಯಾಣಕ್ಕಾಗಿ ಬಳಸ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಈ ಬಜೆಟನ್ನು ಮಂಡಿಸಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸ್ತದೆ. ಹಾಗೆ ಈಗಿನ ಬಜೆಟ್ನಲ್ಲಾದರೂ ಕನಿಷ್ಠ ನಾವು ದಲಿತ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೋಸ್ಕರ ಮೀಸಲಿಟ್ಟ ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಟ್ಟು ಈಗಿನ ಬಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಗ್ಯಾರಂಟಿಯ ಹೆಸರಿನಲ್ಲಿ ದಲಿತರಿಗೆ ಮೋಸ, ದಲಿತರ ಮೀಸಲು ನಿಧಿಗೆ ಕನ್ನ ಈ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಬೇಕು. ಈ ರೀತಿ ಒಂದು ದಲಿತ ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನೆ ಕೂತಿರುವಂಥದ್ದು ಎಷ್ಟು ಸರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ದಲಿತರಿಗೆ ಮೀಸಲಿಟ್ಟ ಎಲ್ಲ ಹಣವನ್ನು ದಲಿತರ ಶ್ರೇಯೋಭಿವೃದ್ಧಿಗೆ ಒಂದು ಬಳಸಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು 25-26ನೇ ಸಾಲಿನಲ್ಲಿ ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇಲ್ಲಿವರೆಗೂ ಕೇವಲ 30% ಮಾತ್ರ ಖರ್ಚಾಗಿದೆ. ಇನ್ನುಳಿದ ಹಣವನ್ನು ಯಾವಾಗ ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾನು ಕೇಳ್ತೇನೆ.
ಯಾಕಂತ ಹೇಳಿದರೆ 42,018 ಕೋಟಿ ರೂಪಾಯಿಗಳು ದಲಿತರಿಗೋಸ್ಕರ ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು 25-26ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಆದರೆ ಖರ್ಚಾಗಿದ್ದು 10,345 ಕೋಟಿ ಮಾತ್ರ. ಇನ್ನು ಉಳಿದದ್ದು 15 ದಿವಸ. ಈ 15 ದಿವಸದಲ್ಲಿ 18,230 ಕೋಟಿ ರೂಪಾಯಿ ಖರ್ಚಾಗದೆ ಉಳಿದಿರುವಂಥ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಗ್ಯಾರಂಟಿ ಹೆಸರಿನಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಈ ಸರ್ಕಾರಕ್ಕೆ ನಮ್ಮದೊಂದು ಧಿಕ್ಕಾರ ಇದೆ. ಮತ್ತು ಮುಂದಿನ ದಿನಗಳಲ್ಲಾದರೂ ಕೂಡ ಕಾಂಗ್ರೆಸ್ನಲ್ಲಿರುವಂಥ ದಲಿತ ಶಾಸಕರು, ಸಚಿವರು ಇದ್ರ ಬಗ್ಗೆ ದನಿ ಎತ್ತಬೇಕು, ದಲಿತರಿಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ತೀರ್ಮಾನ ಮಾಡಿದೆ, ವಿಧಾನಸೌಧದ ಒಳಗಡೆ ಮತ್ತು ವಿಧಾನಸೌಧದ ಹೊರಗಡೆ ಈ ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ತೆಗೆದುಕೊಂಡು ಬೀದಿಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದೇ ವಿಷಯ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯಾಗಿ ನಿರ್ಣಯಗಳಾಗ್ತಿದ್ದು, ಈಗ ಪರ್ಪಸ್ ಆಫ್ ದ ಸ್ಕೀಮ್ ಅಪ್ಲಿಫ್ಮೆಂಟ್ ಆಫ್ ದ SC/ST ಅಂತ ಈ ಸ್ಕೀಮಲ್ಲಿ ದುಡ್ಡು ಇಟ್ಟಿದ್ದನ್ನು ಪ್ರಾಕ್ಟಿಕಲ್ ಆಗಿ ಯಾರಿಗೆ ಉಪಯೋಗ ಆಗ್ತಾ, SC ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ನಾವು ನಮ್ಮ ದಲಿತರ ಕಾಲನಿ ಅಲ್ಲಿ ಹೋದಾಗ ಎಲ್ಲರ ಹುಡುಗರು ಸಿಕ್ಕಾಗಿ ಹೇಳ್ತಾರೆ, ಸರ್ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂತೇಳಿ. ಅವರು ಸ್ಕಾಲರ್ಶಿಪ್ ಸರ್ಕಾರದಿಂದ ಬರೋ ಸ್ಕಾಲರ್ಶಿಪ್ದಿಂದ ಅವರು ಎಜುಕೇಷನ್ ಆಗ್ತದೆ. 80%, 90% ಕಣ್ಣೀರು ಹಾಕ್ತಾರೆ, ಸರ್ ನಮಗೆ 2 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ಲ, 3 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ಲ, ಬೇಸಿಕ್ ಸ್ಕಾಲರ್ಶಿಪ್. ಆಮೇಲೆ ಈ ವಲಸೆ ಹೋಗೋ ಜನರಿಗೆ, ಮೈಗ್ರೆಂಟ್ ಲೇಬರ್ಸ್ ಒಳಗೆ ಈ ಸ್ಕೀಮ್ಗಳು ಭಾಳ ಹೂ ಹೊಡಿತಾನೆ ಸ್ಕೀಮ್ ಮತ್ತು ಬೋರ್ವೆಲ್ ಸ್ಕೀಮ್. ನಮ್ಮ ಜನರು ದುಡಿತಾರೆ, ಮೆಹನತ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇವ್ರಿಗೆ ಲ್ಯಾಂಡ್ ಹೂ ಹೊಡಿತಾನೆ ಸ್ಕೀಮ್ದಾಗ ಕೊಡಬೇಕು ಲ್ಯಾಂಡ್ಗಳು. ಅದನ್ನು ಏನಾದರೂ ಕಂಡೀಷನ್ ಹಾಕಿ ಬ್ಯೂರೋಕ್ರೆಟಿಕ್ ಡಿಲೇ ಮಾಡಿ ಯಾರಿಗೂ 1 ಎಕರೆ ಜಮೀನು ಸಿಗಲಾರ್ದಂಗೆ ಈ ಸರ್ಕಾರ ಮಾಡಲಿಕ್ಕೆ. ಇವತ್ತು ಯಾವ ಸ್ಕೀಮ್ ಕರೆಕ್ಟಾಗಿ ನೇರವಾಗಿ SCP TSP ಫಂಡ್ ಹೋಗ್ತಾ ಇಲ್ಲ. ಈ SCP ಫಂಡನ್ನು ನಮ್ಮ ಸಂವಿಧಾನ ಇಂಪ್ಲಿಮೆಂಟೇಷನ್, ಕಾನ್ಸ್ಟಿಟ್ಯೂಷನಲ್ ಇಂಪ್ಲಿಮೆಂಟೇಷನ್ ಸಲುವಾಗಿ ಒಂದು ಪ್ರೋಗ್ರಾಮ್ ಮಾಡ್ಯಾರ ಎಲ್ಲ ಕಡೆ. ನಮ್ಮ ದಲಿತರ ದುಡ್ಡು ಯೂಸ್ ಮಾಡ್ಲಿಕ್ಕೆ. ಇದು ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ಫಾರ್ ಶೆಡ್ಯೂಲ್ SC/ST, ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಫಾರ್ ಎವ್ರಿಬಡಿ. ಯಾಕೆ ಈ ದುಡ್ಡು ಯೂಸ್ ಮಾಡಬೇಕು? ಆಮೇಲೆ ನಾನು ಹೈದ್ರಾಬಾದ್, ಮುಂಬೈ, ಬೆಂಗಳೂರು ನಮ್ಮ ಯುವಕರು 18, 19, 20, 21 ವರ್ಷದವರು ಇದ್ದವರು, ನೀವು ಪ್ರಾಕ್ಟಿಕಲಾಗಿ ವಿಚಾರ ಮಾಡಿರಿ, ಅವ್ರು ಯಾವ ವೆಹಿಕಲ್ ಕಾರ್ ಸಿಗ್ಲಿಕ್ಕೆ ಹತ್ತಿಲ್ಲ, ಕಾರ್ ಲೋನ್ ಸಿಗ್ಲಿಕ್ಕೆ ಹತ್ತಿಲ್ಲ. ಕೆಲವು ಸ್ಕೀಮ್ಸ್ ಒಂದು ದುಡ್ಡು ಕೊಟ್ಟಾರ, ನಾ ಇದು ನೇರವಾಗಿ ಹೇಳ್ತೀನಿ, ಎಲ್ಲ ಕರಪ್ಷನ್ ಅನ್ನೋದು. ಎಕ್ಸ್ಟ್ರಾ ದುಡ್ಡು ಕೊಟ್ಟವರಿಗೆ ಗಾಡಿ ಕೊಡೋದು, ಯಾರು ದುಡಿಯೋನಿಗೆ ಗಾಡಿ ಕೊಡೋಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಪ್ರಾಕ್ಟಿಕಲ್ ಆಗಿ ಇಂಥ ಭಾಳಷ್ಟು ಇವತ್ತು ಯಾವ ನಮ್ಮ SCP TSP ಫಂಡ್ ಪ್ರಾಪರ್ ಯೂಸ್ ಆಗ್ತಾ ಇಲ್ಲ. ಇದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಎಲ್ಲರೂ, ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಹೋರಾಟ ಮಾಡ್ತಾಯಿದ್ರು. ಎಲ್ಲರೂ ಸರ್ಕಾರ ಎಚ್ಚರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ನಾವು ಕಂಡೆಮ್ ಮಾಡ್ತೀವಿ. ಎಲ್ಲದಾಗ ರಾಜಕೀಯ ತರಬಾರ್ದು. ನಮ್ಮ ದುಡ್ಡು ನಮ್ಮ ಜನರಿಗೆ ಅಪ್ಲಿಫ್ಮೆಂಟ್. ಯಾಕೆಂದರೆ 1 ವರ್ಷದಾಗ ಎಷ್ಟೋ ಜನರು ಮೈಗ್ರೇಷನ್ ಆಗ್ತಾಯಿದ್ದಾರೆ. ಒಳ್ಳೆ ಸ್ಕೀಮ್ ಮಾಡಬೇಕು, ನಮ್ಮ ದುಡ್ಡನ್ನು ಯೂಸ್ ಮಾಡಬೇಕು. ಅದಕ್ಕೆ BJP ಸರ್ಕಾರ, ನಾನು ಗೋವಿಂದ ಕಾರಜೋಳ ಅವರು ಇದ್ದಾಗ ಸ್ಕೂಲ್ಗಳು, ಹಾಸ್ಟೆಲ್ಗಳು, ನಾ MLA ಚಿಂಚೋಳಿಯಲ್ಲಿ ಗೋವಿಂದ ಕಾರಜೋಳ ಅವರು 26 ಕೋಟಿ ಒಂದು ಕೊಟ್ಗಾದಲ್ಲಿ ಹಾಸ್ಟೆಲ್ ಕೊಟ್ಟರು. 100 ಗರ್ಲ್ಸ್, 100 ಹುಡುಗಿಯರು ಕಲಿತಾ ಇದ್ದಾರೆ. ಇದು ಶೈಕ್ಷಣಿಕ ಕ್ರಾಂತಿ ನಮ್ಮ ಸರ್ಕಾರದಲ್ಲಿ ಶುರುವಾಗಿತ್ತು. ಇವೆಲ್ಲ ಬಂದಾಗಿಬಿಟ್ಟು ನಮಗೆ ಮತ್ತೆ ಹಿಂದಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಪೇಪರ್ನಾಗ ನಾವು ದಲಿತರ ಸಲುವಾಗಿ, ನಾವು ದಲಿತರ ಪರವಾಗಿ, ದಲಿತರ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ. ಇದನ್ನು ನಾವು ಗೌರವವಾಗಿ ಖಂಡನೆ ಮಾಡ್ತೀವಿ. ನಮಗೆ ಭಾಳ ನೋವಾಗ್ಯದ, ನಮ್ಗೆ ಭಾಳ ಬೇನೆ ಆಗ್ಯದ. ನಮ್ಮ ದಲಿತ ಅವ್ರ ಬಾಯಿ ಅವಾಜ್ ಮುಟ್ಲಿಕ್ಕತ್ತಿಲ್ಲ, ಮೇಲೆ ಕಿವಿ ಕಿವುಡಾಗ್ಯದ, ಮೇಲೆ ಕಣ್ಣು ಕಾಣೋದಾಗ್ಯದ ಈ ಕಾಂಗ್ರೆಸ್ ಸರ್ಕಾರ. ಇದನ್ನು ನಾವು ಎಲ್ಲರೂ ಕಂಡಮ್ ಮಾಡ್ತೀವಿ. ಹೆಂಗೆ ಎಲೆಕ್ಷನ್ ಗೆದಿಬೇಕು, ಹೆಂಗೆ ಸುಳ್ಳು ಹೇಳಿ ಗೆದ್ದಿಬೇಕು, ಹೆಂಗೆ ಸುಳ್ಳು ಭರೋಸೆ ಕೊಟ್ಟು ಗೆದ್ದಿಬೇಕು, ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟು ಮನೆಗೆ ಹೋಗಿ
ಕಲಬುರಗಿ ನಗರದಲ್ಲಿ ವಿವಿಧ ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೈಕ್ ಕಳ್ಳರು, ಮನೆಗಳ್ಳರು ಹಾಗೂ ಸುಲಿಗೆಕೋರರನ್ನು ಬಂಧಿಸಿರುವ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೌಕ್ ಪೊಲೀಸ್ ಠಾಣೆ ಪೊಲೀಸರು ಕುಖ್ಯಾತ ಬೈಕ್ ಕಳ್ಳನನ್ನು ಬಂಧಿಸಿ 4,40,359 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 9 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ನಿವಾಸಿ ಶೇಖ್ ನಿಸಾರ್ ಅಹಮದ್ 57 ಬಂಧಿತ ಆರೋಪಿಯಾಗಿದ್ದು, ಕಲಬುರಗಿ ನಗರದಲ್ಲಿಯೇ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ 7 ಬೈಕ್ಗಳು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ 1 ಬೈಕ್ ಕಳ್ಳತನ ಮಾಡಿರುವುದಾಗಿ ವಿಚಾರಣೆ ಒಪ್ಪಿಕೊಂಡಿದ್ದಾನೆ. ಪ್ರಕರಣದ ತನಿಖೆ ವೇಳೆ ಆರೋಪಿತನಿಂದ ಒಟ್ಟು 9 ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಗರದ ರಾಘವೇಂದ್ರ ನಗರ ಪೊಲೀಸ್ ಠಾಣೆ ಪೊಲೀಸರು ಮನೆ ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಯನ್ನು ಬಂಧಿಸಿ 6.75 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಮೈಂದರ್ಗಿ ನಿವಾಸಿ ಸುರೇಶ್ ಗಂಗಾರಾಮ್ ಚೌಹಾಣ್ 38 ಬಂಧಿತ ಆರೋಪಿಯಾಗಿದ್ದು 2022ರಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಬೀಗ ಮುರಿದು ಚಿನ್ನಾಭರಣ ಕಳ್ಳತನ ಮಾಡಿದ್ದನು. ವಿಚಾರಣೆ ವೇಳೆ ಆರೋಪಿತನು ಕಳ್ಳತನದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು ಅವನಿಂದ 45 ಗ್ರಾಮ ಬಂಗಾರದ ಆಭರಣಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ನಂತರ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೈಕ್ ಕಳ್ಳನ ಬಂಧನ 8.20 ಲಕ್ಷ ಮೌಲ್ಯದ 14 ಬೈಕ್ ವಶ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಪೊಲೀಸರು ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸಿ ಆರೋಪಿಯನ್ನು ಬಂಧಿಸಿ 8,20,000 ರೂಪಾಯಿ ಮೌಲ್ಯದ 14 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೋರವಾರ್ ಗ್ರಾಮದ ರಾಮಚಂದ್ರ ಹೊಸಮನಿ 24 ಬಂಧಿತ ಆರೋಪಿಯಾಗಿದ್ದು ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದನು. ವಿಚಾರಣೆ ವೇಳೆ ಆರೋಪಿತನು ಕಳ್ಳತನಗಳನ್ನು ಒಪ್ಪಿಕೊಂಡಿದ್ದು ವಿವಿಧ ಕಂಪನಿಯ 14 ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಪ್ರಶಂಸಿಸಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 4 ಪೊಲೀಸ್ ಸ್ಟೇಷನ್ಗಳಲ್ಲಿ ಒಟ್ಟು ಈ 4 ಪತ್ತೆ ಕಾರ್ಯದಿಂದ ಸುಮಾರು 25ರಿಂದ 30 ಲಕ್ಷ ಬೆಲೆ ಬಾಳುವ ದ್ವಿಚಕ್ರ ವಾಹನ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಹಾಗೆ ಸುಮಾರು 25ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಜಂಟಿ ಕಾರ್ಯಾಚರಣೆಯಿಂದ ಕಳುವಾಗಿರುವ 33 ದ್ವಿಚಕ್ರ ವಾಹನಗಳು, 33 ಸ್ಟೋಲನ್ ಬೈಕ್ಸ್, ಅರೌಂಡ್ 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 2 ಮೊಬೈಲ್ ಫೋನ್ಸ್, ಹೀಗೆ ವಿವಿಧ ವ್ಯಾಲ್ಯೂಬಲ್ಸ್ಗಳನ್ನು ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ. ಎಂ.ಬಿ. ನಗರ ಪೊಲೀಸ್ ಸ್ಟೇಷನಲ್ಲಿ 4 ಜನ ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ. ಅವರ ಬಂಧನದಿಂದ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಇವರು ಕೂಡ ಅಂತಾರಾಜ್ಯ ಅಪರಾಧಿಗಳಂತ ಹೇಳ್ಬೋದು. ರೀಸನ್ ಏನಂತಂದರೆ ಇವ್ರ ಮೇಲೆ ನಗರದಲ್ಲಿ ಪ್ರಕರಣಗಳಾಗಿದ್ದಾವೆ, ಅದಲ್ಲದೆ ಹೈದರಾಬಾದಲ್ಲಿ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇವ್ರ ಮೇಲೆ ಆಗಿರುವಂಥದ್ದಂತಂದರೆ ಚೈನ್ ಸ್ನ್ಯಾಚಿಂಗ್ ಮತ್ತು ಬ್ಯಾಗ್ ಸ್ನ್ಯಾಚಿಂಗ್, ಅದ್ರ ಜೊತೆಗೆ 3 ಬೈಕ್ ಥೆಫ್ಟ್ಸ್, ಹೀಗೆ ಒಟ್ಟು 5 ಪ್ರಕರಣಗಳು ಇವರಿಂದ ಪತ್ತೆಯಾಗಿದೆ. ಅದರಲ್ಲಿ ಒಬ್ಬನು ಅಬ್ಬು ಶೇಖ್ ಅನ್ನೋನ ಮೇಲೆ ಹಳೆಯ 5 ಪ್ರಕರಣಗಳಿದ್ದಾವೆ. ಈ ಮಟ್ಕಾ ಮಾಜಿದ್ ಅನ್ನೋನ ಮೇಲೆ 5 ಪ್ರಕರಣಗಳಿದ್ದಾವೆ. ಮತ್ತು ಮೊಹಮ್ಮದ್ ಜಾಕೀರ್ ಅವನ ಮೇಲೆ 2 ಪ್ರಕರಣ ಇದೆ. ಇನ್ನೊಬ್ಬನು ಶೇಖ್ ಹುಸೇನ್ ಅಂತ ಅವನ ಮೇಲೆ 3 ಪ್ರಕರಣಗಳಿದ್ದಾವೆ. ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಬೈಕ್ ಲಿಫ್ಟರನ್ನು ಬಂಧನ ಮಾಡಿದ್ದಾರೆ. ಬಂಧಿತನ ಹೆಸರು ರಾಮಚಂದ್ರ, ತಂದೆ ಆನಂದ್ ಹೊಸಮನಿ ಅಂತ, ಬೇಸಿಕಲಿ ಕಾಳಗಿ ಮೂಲದವನು. ಇವನ ಒಂದು ಬಂಧನದಿಂದ ಒಟ್ಟು 14 ದ್ವಿಚಕ್ರ ವಾಹನಗಳು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಮೆಜಾರಿಟಿ ಎಲ್ಲ ಸ್ಪ್ಲೆಂಡರ್ಸ್ ಇದೆ, ಒಂದು ಹೋಂಡಾ ಶೈನ್ ಇದೆ ಮತ್ತು 2 ಸ್ಕೂಟಿ ಇದೆ. ಹೀಗೆ ಒಟ್ಟು 14 ದ್ವಿಚಕ್ರ ವಾಹನಗಳು, ಅಂದಾಜು ಬೆಲೆ 8,20,000. ಇವನ ಮೇಲೇನೂ ಕೂಡ ಹಳೆಯ 6 ಪ್ರಕರಣಗಳಿದ್ದಾವೆ ಜಿಲ್ಲೆ ಮತ್ತು ನಗರದಲ್ಲಿ. ನೆಕ್ಸ್ಟ್ 3ನೇ
ಪತ್ತೆ ಕಾರ್ಯ ಇದು ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ರೂಢಿಗತ ಆರೋಪಿ. ಅದರಲ್ಲಿ ಗಮನಿಸಬೇಕಾಗಿದ್ದೇನೆಂತಂದರೆ ಆರೋಪಿಯ ಏಜ್ 62 ಇಯರ್. ಆರೋಪಿ ಹೆಸರು ಶೇಖ್ ನಿಸಾರ್ ಅಂತ. ಇವನ ಬಂಧನದಿಂದ ಒಟ್ಟು 9 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವನು ಕೂಡ ಅಂತರ್ ಜಿಲ್ಲಾ ಮತ್ತು ಅಂತರ್ ರಾಜ್ಯ ಅಪರಾಧಿಯಾಗಿದ್ದಾನೆ. ಇವನ ಮೇಲೆ ಬೀದರಲ್ಲಿ ಪ್ರಕರಣಗಳಿದ್ದಾವೆ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಅಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣ ಆಗಿದೆ. ಇವನ ಮೇಲೆ ಅದಲ್ಲದೆ ಇವನು ಏನು ಅಪರಾಧ ಮಾಡ್ತಾಯಿದ್ದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋವಂಥದ್ದು, ಕಳೆದ 3-4 ವರ್ಷದಿಂದ ಈ ಲೇಟ್ ಏಜಲ್ಲಿ ಸ್ಟಾರ್ಟ್ ಮಾಡಿರೋದು. ಬೇಸಿಕಲಿ ಇವನು ಮೆಕ್ಯಾನಿಕ್ ಟರ್ನ್ಡ್ ಬೈಕ್ ಲಿಫ್ಟರ್. ಇವನಿಗೆ ಏನು ಹಣದ ಒಂದು ಅವಶ್ಯಕತೆಗೋಸ್ಕರ ಇತ್ತೀಚೆಗೆ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ ಮತ್ತು ಆ ಫ್ಯಾಮಿಲಿ ಡಿಸ್ಪ್ಯೂಟ್ಲಿಂದ ಏನು ವೈಯಕ್ತಿಕ ಖರ್ಚಿಗೆಲ್ಲ ದುಡ್ಡು ಬೇಕು, ಅದಕ್ಕೆ ಅವನು ಮೆಕ್ಯಾನಿಕರಿಂದ ಈ ಡುಪ್ಲಿಕೇಟ್ ಕೀಗಳನ್ನು ಬಳಸಿ ಅಲ್ಲದೆ ಅಥವಾ ಹ್ಯಾಂಡಲ್ ಲಾಕ್ ಬ್ರೇಕ್ ಮಾಡಿ ಬೈಕನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ಅಪರಾಧವನ್ನು ಮಾಡ್ತಾ ಇದ್ದಾನೆ. ಈಗ ಮತ್ತು ಇವನು ಮಾರಾಟ ಮಾಡಿ ಇವನು ಮೊಬೈಲಿಗೆ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡ್ಕೊತಾ ಇದ್ದ. ಸೊ ಟೋಟಲ್ ಇವನ ಬಂಧನದಿಂದ 9 ಬೈಕ್ಗಳು ರಿಕವರ್ ಆಗಿದೆ, ನಿಯರ್ಲಿ 4 lakh rupees ಅಷ್ಟು. ಜೇವರ್ಗಿ ತಾಲೂಕಿನ ನರಿಬೋಳ್ ಚಾಮ್ನೂರ್ ಸೇತುವೆ ಕಾಮಗಾರಿ ವರ್ಷಗಳಿಂದ ಸ್ಥಗಿತಗೊಳ್ಳುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಬೆಳಗಾವಿಯ ಸುವರ್ಣಸೌಧ ಬಳಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ನರಿಬೋಳ ಹಾಗೂ ಚಿತ್ತಾಪುರ ತಾಲೂಕು ಚಾಮನೂರಿನ ಸೇತುವೆ ಕಾಮಗಾರಿ ಸುಮಾರು 1 ವರ್ಷದ ಹಿಂದೆ ಪ್ರಾರಂಭಗೊಂಡರೂ 6-7 ವರ್ಷಗಳಿಂದ ಪೂರ್ಣಗೊಂಡಿಲ್ಲ. ಕಾಮಗಾರಿ ಸ್ಥಗಿತಗೊಳ್ಳುವ ಪ್ರಮುಖ ಕಾರಣವು ಕೆಎಂಪಿ ಕಂಪನಿಯ ಕಳಪೆ ಕೆಲಸ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇತ್ತೀಚಿನ ಪ್ರವಾಹದಿಂದ ಸೇತುವೆಯ ಒಂದು ಭಾಗವು ಕುಸಿದು ಹೋಗಿರುವ ಘಟನೆ ಗ್ರಾಮಸ್ಥರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಇತ್ತೀಚೆಗೆ ಕೆಕೆಆರ್ಡಿಬಿ ಅಧ್ಯಕ್ಷರು, ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿ 1 ತಿಂಗಳೊಳಗೆ ಟೆಂಡರ್ ಕರೆಯುವ ಮೂಲಕ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಆದರೆ ಅಧಿಕಾರಿಗಳ ಜವಾಬ್ದಾರಿಯಲ್ಲಿಯೇ ವಂಚನೆ ಮತ್ತು ಸಮಯ ವ್ಯರ್ಥವಾಗುತ್ತಿರುವುದರಿಂದ ಗ್ರಾಮಸ್ಥರ ತಾಳ್ಮೆ ಕಡಿಮೆಯಾಗುತ್ತಿದೆ. ಗ್ರಾಮಸ್ಥರು ರೈತ ನಾಯಕ ಎಂಎಸ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಶ್ರವಣ್ ಕುಮಾರ್, ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮಾರೆಪ್ಪ ಮತ್ತು ಇತರ ಮುಖಂಡರೊಂದಿಗೆ ಇಂದು ಬೆಳಗಾವಿಯ ಸುವರ್ಣಸೌಧದ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪೊಲೀಸರು ಒಳಗೆ ಪ್ರವೇಶ ಮಾಡಲು ಅವಕಾಶ ನೀಡದೆ ತಡೆ ಮಾಡಿದರು. ಕಿತ್ಕೊಂಡು ಹೋಗ್ಬಿಟ್ಟ ಆಫೀಸರ್ ಸಟ್ ಒಂದು ಕೆಲಸ ಮುಗಿಯತಕ್ಕ ಸಟ್ ಕಿತ್ತಿದ್ರು ಸುಮ್ ಕೊಡ್ತಾರ್ರಿ. ಕೇಸ್ ಮಾಡಬಹುದಾಗಿತ್ತಲ್ಲ, ಸುಮ್ ಕೊಡ್ತಾರಿಲ್ಲ. ಗ್ರಾಮಸ್ಥರು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡುತ್ತಿದ್ದು 1 ತಿಂಗಳೊಳಗೆ ಕಾಮಗಾರಿ ಪ್ರಾರಂಭಿಸದಿದ್ದರೆ ಸಂಬಂಧಿಸಿದ ಕಚೇರಿಗಳಿಗೆ ಕೀಲಿ ಹಾಕುವ ಚಳುವಳಿಯನ್ನು ಮುಂದುವರಿಸೋಣ. ಅಗತ್ಯವಿದ್ದರೆ ಬೆಳಗಾವಿಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಘೋಷಿಸಿದರು. ಪ್ರತಿಭಟನೆಯಲ್ಲಿ ನಿರೂಪಿತ ಮುಖಂಡರು ಪಟ್ಟಿ, ನಿಂಗಣ್ಣ ಚಿಗರಹಳ್ಳಿ, ಮೌನೇಶ್ ಹಾಲ್ಗಡ್ಲ, ಭೀಮು ಇಜೇರಿ, ಯಲ್ಲಪ್ಪ ದೊರೆ ಜನಿವಾರ್, ಸಂಜು ದೇಸಾಯಿ, ಧರ್ಮರಾಜ್ ಚಿಗರಹಳ್ಳಿ, ಈರಣ್ಣ ಗುತ್ತೇದಾರ್, ಬಸವರಾಜ್ ದೊರೆ, ರಾಜು ನಾಯ್ಕೋಡಿ, ರಾಜು ಮೇಲ್ಗಿರಿ, ನಾಗು ಹಂಗರಗಿ ಸೇರಿದಂತೆ 100 ಹೋರಾಟಗಾರರು ಭಾಗಿಯಾಗಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. देवानंद सारी सेंटर, कामत होटल हिंदुगड़े, सुपर मार्केट, कलबुर्गी। शैक्षणिक वर्ष 2026 के लिए प्रवेश प्रारंभ है।
नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತ್ಯೋತ್ಸವ ಆಚರಣೆ ಪ್ರಯುಕ್ತ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಾಜು ಹದಿನೂರ್, ಗೌರವ ಅಧ್ಯಕ್ಷರಾಗಿ ಮಂಜುನಾಥ್ ನಾಲ್ವರ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ಜಯಂತ್ಯೋತ್ಸವ ಕಾರ್ಯದರ್ಶಿಯಾಗಿ ಬಸವರಾಜ್ ಜವಳಿ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಆಜಾದ್ಪುರ್, ಕಾರ್ಯಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಬಿಲ್ಲಾಡರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಮಾದಿಗ ಸಮುದಾಯದ ಪ್ರಮುಖ ಮುಖಂಡರು ಸನ್ಮಾನಿಸಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜಯಂತಿ ಆಚರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸಚಿನ್ ಫರ್ತಾಬಾದ್, ದತ್ತು ಹಯ್ಯಾಳ್ಕರ್, ಗುರುರಾಜ್ ಭಂಡಾರಿ, ರಾಜು ಕಟ್ಟಿಮನಿ, ಕುಸ್ಮಾಕರ್ ಮಾಗಾವ್, ಅಮೃತ್ ಸಾಗರ್, ನಾಗೇಂದ್ರಪ್ಪ ದಂಡೋತಿಕರ್, ಶಿವಶರಣಪ್ಪ ದಂಡೋತಿಕರ್, ಮಲ್ಲಿಕಾರ್ಜುನ್ ಸರಡ್ಗಿ, ಸುಂದರ್ ಡಿ ಸಾಗರ್ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿ ಹರಿಕಾರ ಭಾರತ ದೇಶದ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರ 119ನೆಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಪೂರ್ವಭಾವಿ ಸಭೆಗೆ ಆಗಮಿಸುವಂತ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ತಾಲೂಕದಲ್ಲಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಬಂದಂತ ಅನೇಕ ಹೋರಾಟಗಾರರ ಒಳಗೊಂಡಂತೆ ಜಿಲ್ಲಾ ಸಮಿತಿಯನ್ನ, ಜಿಲ್ಲಾ ಕೋರ್ ಕಮಿಟಿ ಸಮಿತಿಯನ್ನ ಇಂದು ನಾವು ರಚನೆ ಮಾಡೋ ಮೂಲಕವಾಗಿ ನೂತನ ಅಧ್ಯಕ್ಷರಾಗಿ ರಾಜು ಹದ್ನೂರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿ ಹೋರಾಟಗಾರರಾಗಿರುವಂತಹ ಬಸವರಾಜ್ ಜವಳಿ ಅವರು, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಅಜಾದ್ಪುರ್ ಅವರು, ಕಾರ್ಯಾಧ್ಯಕ್ಷರಾಗಿ ಮಲ್ಲು ಬಿಳ್ವಾರ್ ಅವರು ಮತ್ತೆ ನನ್ನನ್ನ ಗೌರವ ಅಧ್ಯಕ್ಷರಾಗಿ ಮಾಡೋ ಮೂಲಕವಾಗಿ ಉಳಿದಂತ ಎಲ್ಲಾ ಪದಾಧಿಕಾರಿಗೂ ಕೂಡ ಹಿಂದೆ ಈ ಒಂದು ಸಭೆಯಲ್ಲೇ ನಾವು ನಿರ್ಣಯನ ಕೈಗೊಳ್ಳೋ ಮೂಲಕವಾಗಿ ಆಯ್ಕೆಯನ್ನ ಮಾಡ್ತಾ ಇರೋದು ಬಹಳ ಸಂತೋಷ ವಿಷಯ. ಆದ್ರೆ ಇತ್ತೀಚೆಗೆ ಕಲಬುರಗಿಯಲ್ಲಿ 1ನೇ ತಾರೀಕು ಕರೆದಂತ ಗುಲ್ಲಾಬಾಡಿಯಲ್ಲಿ ಕರೆದಂತ ಸಭೆಯಲ್ಲಿ ಕಲಬುರಗಿಯಲ್ಲಿರುವಂತ ನಮ್ಮ ಸಮುದಾಯದವರು, ನಮ್ಮ ಮಾದಿಗ ಸಮುದಾಯದವರು ಕೆಲವು ಮುಖಂಡರುಗಳು ಸೇರಿ ಒಂದು ಸಭೆಯನ್ನ ಮಾಡೋ ಮೂಲಕವಾಗಿ ಅವರ ಬಲಗೈ ಬಂಟರನ್ನ ಅವ್ರಿಗೆ ಯಾರು ಬೇಕೋ ಅವರನ್ನ ಅಧ್ಯಕ್ಷ ಮಾಡೋ ಮೂಲಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ನಾವು ಮಾದಿಗರು, ನಮ್ಮ ಜಾತಿ ಮಾದಿಗ, ನಮ್ಮ ಮಕ್ಕಳ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಮಾದಿಗ ಅಂತಾನೆ ಇದೆ. ಆದರೂ ಕೂಡ ಇವತ್ತು ಕೆಲವು ಮುಖಂಡರುಗಳೇನು ಹೇಳಿಕೆ ಕೊಟ್ಟಿದ್ದಾರೆ, ಅವರು ನಮ್ಮ ಮಾದಿಗರಲ್ಲ, ಮಾದಿಗ ಸಮುದಾಯಕ್ಕೆ ಸಂಬಂಧ ಇಲ್ಲ. ಆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರು ಯಾವ ಸಮುದಾಯದವರು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವರು ನಮ್ಮ ಮುಖಂಡರು ಅಂತ ನಾವು ಒಪ್ಕೋತೇವೆ. ಇಲ್ಲಿವರೆಗೆ ಮೊದಲನೇ ಬಾರಿಗೆ ಬಾಬು ಜಗಜೀವನ ಪ್ರತಿಮೆನ ಅನಾವರಣಗೊಳಿಸುವಂತ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅನ್ನುವಂತ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು, ಇವತ್ತು ಬ್ಯಾಂಕ್ ಮ್ಯಾನೇಜರ್, ಅವರ ಅಧ್ಯಕ್ಷರಂತ ಸಂದರ್ಭದಲ್ಲಿ ನನಗೆ ಕಾರ್ಯಾದೇಶ ಕೊಟ್ಟಂತ ಸಂದರ್ಭದಲ್ಲಿ ಬಾಬು ಜಗಜೀವನ ಪ್ರತಿಮೆಯನ್ನ ಅನಾವರಣಗೊಳಿಸಲು ನನ್ನ ತನು ಮನ ಧನದಿಂದ ಸೇವೆಯನ್ನ ಸಲ್ಲಿಸಿದ್ದೇನೆ. ನಂತರವಾಗಿ ದಶರಥ್ ಕಲಗುರ್ತಿಯವರನ್ನ ಅಧ್ಯಕ್ಷ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅಂತ ಒಂದು ಕೃತಿಯನ್ನ ಈ ಭಾಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಿರಿಯ ಸಾಹಿತಿಗಳಾದಂತ ಮೈಪಾಲ್ ರೆಡ್ಡಿ ಅವರ ಸಮ್ಮುಖದಲ್ಲಿ, ಅವರ ಸಂಪಾದಕೆಯಲ್ಲಿ ಇವತ್ತು ಆ ಪ್ರತಿಮೆಯ ಆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಕೇಂದ್ರ ಸಚಿವರಾದಂತಹ ನಮ್ಮ ಸಮುದಾಯದವರು ನಾರಾಯಣ ಸಿಂಗ್ ಅವರು ಬಿಡುಗಡೆಗೊಳಿಸಿದ್ರು. ಈ 2 ಬಾರಿ ನನಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾನು ಮಾದಿಗನ ಅಲ್ವಾ? ಇವತ್ತು ರಾಜು ಹದ್ನೂರ್ ನಾನು ಮಾದಿಗಲ್ಲ ಅಂತ ಹೇಳ್ತಿರಲ್ಲ ನಾಯಕರೇ, ನಾವು ಮಾದಿಗರಲ್ವಾ ಅನ್ನುವಂತ ಪ್ರಶ್ನೆಯನ್ನ ನಾವು ಮಾಡ್ತಾ ಇದ್ದೇವೆ. ನಾವು ಮಾದಿಗರೇ, ತಾವು ಯಾವ ಜಾತಿದವರಿದ್ರೆ ನನಗೆ ಗೊತ್ತಿಲ್ಲ, ನಿಮಗೂ ಕೂಡ ನಾವು ಮಾದಿಗರಂತೆ ನಂಬಿದ್ದೇವೆ. ಆದ್ರೆ ತಾವು ಏನು ಹೇಳಿಕೆ ಕೊಟ್ಟಿದ್ರಿ
ಆ ಹೇಳಿಕೆ ಇದು ಸಮಾಜಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡ್ತದೆ. ಈ ಹೇಳಿಕೆಯನ್ನ ಹಿಂಪಡಿಬೇಕು, ನೀವು ಕೂಡಲೇ ಹಿಂಪಡಿಬೇಕು. ಇಲ್ಲದೆ ಇದ್ರು ಕೂಡ ಇವತ್ತು ಮಾದಿಗ ಸಮುದಾಯದಲ್ಲಿ ಎಲ್ಲೋ ಒಂದ್ ಕಡೆಗೆ ಆ ಒಂದು ವಾತಾವರಣವನ್ನ, ಕೆಟ್ಟ ವಾತಾವರಣ ಸೃಷ್ಟಿ ಮಾಡಕ್ಕೆ ತಾವೇ ಕಾರಣಭೂತರಂತೇಳಿ ನಾನು ಉತ್ತರವನ್ನು ಕೊಡ್ತೇನೆ. ನಮ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ. ವೀರಶೈವ ಕಲ್ಯಾಣ ಮಂಟಪದ ಹೊರಗಡೆ ಓಪನ್ ಸ್ಟೇಜ್ ಕಾರ್ಯಕ್ರಮ ಮಾಡೋ ಮೂಲಕವಾಗಿ ಮಂದಾಕೃಷ್ಣ ಅವರನ್ನ, ವಿಜಯಲಕ್ಷ್ಮಿ ದೇಶಮಾನೆ ಅವರನ್ನ ಇವತ್ತು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ, ಇವತ್ತು ರಾಷ್ಟ್ರಪತಿಗಳು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರನ್ನ ಅಭಿನಂದನಾ ಸತ್ಕಾರ ಮಾಡೋ ಮೂಲಕವಾಗಿ ಜಯಂತಿನ ಅದ್ದೂರಾಗಿ ಮಾಡಿ ನಾವು ಎಲ್ಲರೂ ಎಲ್ಲಾ ತಾಲೂಕದ ಎಲ್ಲ ಹೋರಾಟಗಳನ್ನು ಒಳಗೊಂಡಂತೆ ನಾವು ಸಮಿತಿ ಮಾಡಿದ್ರೆ. ಹಾಗಾಗಿ ನಾವು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸಂದೇಶವನ್ನ ನೀಡ್ತೇವೆ. ಎಲ್ಲರ ಯುವಕರು ಒಂದು ತಂಡ ಏನಿದೆ, ಇದು ಗಟ್ಟಿಯಾಗಿರುವಂತ ತಂಡ. ಯಲ್ಲಪ್ಪ ಹದನೂರು ವಕೀಲರು ನನಗ ವಿವಿಧ ಸಂಘಟನೆಯ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯ ಜಿಲ್ಲಾ ಸಮಿತಿಯ ಅಧ್ಯಕ್ಷರನ್ನಾಗಿ ಎಲ್ಲರೂ ನಮ್ಮ ಮಾದಿಗ ಸಮಾಜದ ಕುಲಬಾಂಧವರು ಈ ಸಂದರ್ಭದಲ್ಲಿ ನನಗೆ ಮಾಡಲಾಗಿರುತ್ತದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಮೊನ್ನೆ ನಡೆದ ಗುಲ್ಲಾಬಡಿಯಲ್ಲಿ ನಾನು ಒಬ್ಬ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಕಾಂಕ್ಷಿಯಾಗಿ ಕೇಳಲ್ಪಟ್ಟಾಗ ಚರ್ಚೆ ಮಾಡಿ ಪೂರ್ವ ನಿಗದಿತವಾಗಿ ಅವರೇ ಒಂದು 15 ದಿನ, ಒಂದು ತಿಂಗಳಿಂದ ಒಬ್ಬರನ್ನು ನೇಮಕ ಮಾಡಿ ಯಾರೋ ಒಬ್ಬರಿಗೆ ಅಧ್ಯಕ್ಷನಾಗಿ ಮಾಡಿ, ಅಧ್ಯಕ್ಷರು ತಪ್ಪಿಲ್ಲ, ಕಮಿಟಿ ಕೋರ್ ಕಮಿಟಿ ಅಂತ ಅವರವರೇ ಕೋರ್ ಕಮಿಟಿ ಮಾಡ್ಕೊಂಡು ಕೋರ್ ಕಮಿಟಿ ಮಾಡಿ ಪ್ರತಿ ವರ್ಷ ಅವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಅಧ್ಯಕ್ಷ ಮಾಡ್ತಿದ್ದಾರೆ. ನಾನು 3 ವರ್ಷದಿಂದ ಅಧ್ಯಕ್ಷ ಆಗಿ ಕೇಳಿದ್ದೇನೆ. ನಾನು ಮಾದಿಗನಾಗಿದ್ದು ಒಳ ಮೀಸಲಾತಿ ಸಲುವಾಗಿ 20 ವರ್ಷದಿಂದ ಹೋರಾಟ ಮಾಡಿ ಕಪ್ಪು ಬಾವುಟ CM ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷ ಇದ್ದಕ್ಕಂತ ಸಿದ್ದರಾಮಯ್ಯ ಅವರಿಗೂ, ಮಾನ್ಯ ಖರ್ಗೆ ಅವರಿಗೂ, ವಿವಿಧ ರಾಷ್ಟ್ರೀಯ ರಾಜ್ಯ ನಾಯಕರಿಗೆ ತೋರಿಸಿ ಗುಲ್ಬರ್ಗಾ ಜಿಲ್ಲೆಯಿಂದ ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ, ದೆಹಲಿಯಲ್ಲಿ ಎಲ್ಲ ಹೋರಾಟದಲ್ಲಿ ಒಳ ಮೀಸಲಾತಿ ಹೋರಾಟ ಆಗಿ ನಮ್ಮ ಮೇಲೆ FR ಆಗಿದ್ದು ಅವ್ರಿಗೂ ಗೊತ್ತಿದೆ, ಪೇಪರ್ದಲ್ಲಿ ಬಂದಿದೆ. ಆದರೆ ನಮ್ಮನ್ನು ಯಾವುದೇ ಕಾರಣಕ್ಕ ಅವರ ಬೆಲೆ ಬೇಯಿಸ್ಕೊಳ್ಳಕ್ಕೆ ನಮ್ಮ ಮಾದಿಗರಲ್ಲಂತ ಜನಕ್ಕೆ ದಾರಿ ತಪ್ಪಿಸ್ತಿದ್ದಾರೆ. ಇದರಿಂದ ನಾವು ಅವರಿಗೇನು ನಾವು ಏನಂತ ಇಲ್ಲ, ಅವರು ಮಾದಿಗರೇ, ಆದ್ರೆ ಯಾಕೆ ಈ ತರ ಹೇಳ್ಯಾರ ಅಂತ ಗೊತ್ತಿಲ್ಲ. ನಾವು ಮಾದಿಗರಿದ್ದೀವಿ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕೇಳಿ ನಾವೆಲ್ಲರೂ ಮಾದಿಗರಿದ್ದಿಲ್ಲ ಅಂತ ಪರಿಶೀಲನೆ ಮಾಡಬೇಕಾಗಿ ನಮ್ಮ ಹಿರಿಯ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅದರಿಂದ ತಾವು ಅಧಿಕಾರಿಗಳೇನದ ಎಲ್ಲ ನೌಕರರ ಅಧಿಕಾರಿಗಳು, ಆಫೀಸರ್ಗಳು, ನಾವು ನಿಜವಾದ ಜಯಂತಿಯ ಹೋರಾಟಗಾರರಾದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ಮಂಜುನಾಥ್ ನಾಲ್ವರ್ಕರ್ ಅಲ್ಲಿ, ರಾಜು ಹದ್ನೂರ್ ಅಲ್ಲಿ, ಮಲ್ಲು ಬಿಳವಾರ ಅಲ್ಲಿ, ನಮ್ಮ ಜವಳಿ ಸರ್ ಅಲ್ಲಿ, ಬಸವರ ಜವಳಿ ಅಲ್ಲಿ, ಶಿವಕುಮಾರ್ ಅವರು, ನಾವು ನಿಜವಾದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು. ಹಾಗಾಗಿ ನಾವು ಜಿಲ್ಲಾ ಸಮಿತಿಯ ಕಡೆಯಿಂದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಅದ್ದೂರಿಯಾಗಿ ಈ ಮಂಜುನಾಥ ನಾಲ್ವರ್ಕರ್ ಹೇಳಿದಂಗೆ ಮಂದಾಕೃಷ್ಣ ಅಣ್ಣವರಿಗೆ ಕರೆಸಿ ನಾವು ಒಂದು ಸಮಾಜಕ್ಕೆ ಏನು ಜನಕ್ಕೆ ಮುಂದೆ ಪೀಳಿಗೆ ಬರುವಂತ ಪೀಳಿಗೆಗೆ ಏನು ಮಾದರಿಯಾಗಿ ಇರಬೇಕು ಅನ್ನೋದು ನಾವು ತೋರಿಸ್ಕೊಡ್ಬೇಕಂತ ದೊಡ್ಡ ಪ್ರೋಗ್ರಾಮ್ ಮಾಡುವ ಕಾರ್ಯಕ್ರಮ ಮಾಡುವ ಉದ್ದೇಶ ಇದ್ದಿರ್ತದೆ. ಅದಕ್ಕಾಗಿ ನಾವು ತಮ್ಮಲ್ಲಿ ಈ ಪತ್ರಿಕೆ ಮುಖಾಂತರ ಏನ್ ಹೇಳ್ತಿದ್ದೆ ಅಂದ್ರೆ, ನಾವು ಬಾಬು ಜಗಜೀವನ್ ರಾಮ್ ಅವರ 119ನೇ ಜಿಲ್ಲಾ ಸಮಿತಿಯ ನಾವೇ ಮುಖ್ಯಸ್ಥರು, ನಾವೇ ಕಮಿಟಿ. ಇದಕ್ಕೆ ಯಾವುದೇ ಕೋರ್ ಕಮಿಟಿ ಇಲ್ಲ, ಯಾರು ಹಿರಿಯರಿಲ್ಲ, ಎಲ್ಲ ಯುವಕರು ಸೇರಿ ಮಾಡುವಂತಹ ಒಂದು ಜಿಲ್ಲಾ ಸಮಿತಿ ಆಗಿರ್ತದೆ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ಕೊಳ್ತೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी, 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.